Good morning to all. Welcome to the world of digital learning. Dear students, this is Smita working as Assistant Professor of Commerce in the Department of Collegiate Education. In this video, I am going to explain the topic meaning and process of brainstorming under the chapter Creativity and Career Planning. The paper is concerned about soft skills for personality development. Learning objective of this topic is to understand the brainstorming concept. Now let me start this video. The meaning of brainstorming. The brainstorming is a creative problem solving technique. It generates ideas about a problem within a limited time frame through the spontaneous contribution of participants. ಬ್ರೈನ್ಸ್ಟಾರ್ಮಿಂಗ್ ಅನ್ನು ಆಲ್ರೆಡಿ ನಾನು ಟೆಕ್ನಿಕ್ಸ್ ಆಫ್ ಕ್ರಿಯೇಟಿವಿಟಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಸೇಮ್ ಥಿಂಗ್ ನೋಡಿ, ಬ್ರೈನ್ಸ್ಟಾರ್ಮಿಂಗ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ಒನ್ ಮೈನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಯು ಕ್ಯಾನ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ಇದು ಅಂದರೆ ಲಾಟ್ ಆಫ್ ಒಂದು ಏನು ಒಂದು ಪ್ರಾಬ್ಲಮ್ ಇರುತ್ತೆ, ಒಂದು ಪ್ರಾಬ್ಲಮ್ಗೆ ಲಾಟ್ ಆಫ್ ಸೊಲ್ಯೂಷನ್ಸನ್ನು ನಾವು ಈ ಒಂದು ಬ್ರೈನ್ಸ್ಟಾರ್ಮಿಂಗ್ ಮುಖಾಂತರ ನಾವು ಪಡಿಬೋದು. ಇದರಲ್ಲೇನಪ್ಪ ಅಂದರೆ ಇಟ್ ಜನರೇಟ್ಸ್ ಐಡಿಯಾಸ್ ಅಬೌಟ್ ಎ ಪ್ರಾಬ್ಲಮ್ ವಿತಿನ್ ಎ ಲಿಮಿಟೆಡ್ ಟೈಮ್ ಫ್ರೇಮ್. ಅಂದರೆ ಇಲ್ಲಿ ಒಂದು ಲಿಮಿಟೆಡ್ ಟೈಮ್ ಫ್ರೇಮ್ ಇರುತ್ತೆ. ಅಂದರೆ ಇಲ್ಲಿ ಏನೋ ಒಂದು ಕ್ವಶನ್ ಇರುತ್ತೆ. ಆ ಕ್ವಶನ್ಗೆ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಸುಮಾರು 6 to 12 ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಸೊ ಎಲ್ಲ ಪಾರ್ಟಿಸಿಪೆಂಟ್ಸು ಒಂದು ಐಡಿಯಾಸನ್ನು ಕೊಡ್ತಾ ಹೋಗ್ತಾರೆ. ಸೊ ಆ ಐಡಿಯಾಸನ್ನು ವಿತಿನ್ ದ ಟೈಮ್ ಫ್ರೇಮಲ್ಲಿ ಕೊಡ್ತಾರೆ. ಅಂದರೆ ಸಪೋಸ್ ನೋಡಿ, ಒಂದು 30 minutes ಟೈಮ್ ಕೊಟ್ಟಿರ್ತೀವಿ ಅಥವಾ 20 minutes ಟೈಮ್ ಕೊಟ್ಟಿರ್ತೀವಿ. ಅಷ್ಟು ಆ ವಿತಿನ್ ದ ಟೈಮ್ ಫ್ರೇಮಲ್ಲಿ ಎಲ್ಲರೂ ಅವರವ್ರ ಐಡಿಯಾಸ್ ಏನು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಎಲ್ಲ ಒಂದು ಪಾರ್ಟಿಸಿಪೆಂಟ್ರು ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅವರ ಒಂದು ಐಡಿಯಾಸನ್ನು. ಅದನ್ನು ನಾವಿಲ್ಲಿ ಲಿಸ್ಟ್ ಔಟ್ ಮಾಡ್ತೀವಿ. ಸೊ ಅದಕ್ಕೆ ನಾವಿಲ್ಲಿ ಬ್ರೈನ್ ಸ್ಟೋರ್ಮಿಂಗ್ ಅಂತ ಹೇಳ್ತೀವಿ. ಸೊ ಪ್ರೋಸೆಸ್ ಆಫ್ ಬ್ರೈನ್ ಸ್ಟೋರ್ಮಿಂಗ್ ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಪ್ರೋಸೆಸ್ ಆಫ್ ಬ್ರೈನ್ ಸ್ಟೋರ್ಮಿಂಗ್. ಸೊ ಬ್ರೈನ್ ಸ್ಟೋರ್ಮಿಂಗ್ ಅನ್ನು ಯಾವ ರೀತಿಯಾಗಿ ಮಾಡ್ತೇವೆ? ಫಸ್ಟ್ ಸ್ಟೆಪ್ ಈಸ್ ಡಿಫೈನಿಂಗ್ ದ ಪ್ರಾಬ್ಲಮ್. ನೋಡಿ, ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಾವು ಏನು ನಮ್ಮ ಪ್ರಾಬ್ಲಮ್ ಅನ್ನೋದನ್ನು ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು. ದೆನ್ ಸಮ್ಟೈಮ್ಸ್ ಏನಾಗುತ್ತೆ ನೋಡಿ, ರಾಂಗ್ಲಿ ಐಡೆಂಟಿಫೈಡ್ ಪ್ರಾಬ್ಲಮ್ ಮೇ ನಾಟ್ ಸರ್ವ್ ಎನಿ ಪರ್ಪಸ್. ನೋಡಿ, ಎಷ್ಟೋ ಸತಿ ನಾವು ರಾಂಗಾಗಿ ಏನಾದರೂ ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿಬಿಟ್ರೆ ಅದು ಯಾವುದೇ ಒಂದು ಪರ್ಪಸನ್ನು ಸರ್ವ್ ಮಾಡಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಮೇಯ್ನಾಗಿ ನಮ್ಮ ಪ್ರಾಬ್ಲಮ್ ಏನು ಅನ್ನೋದನ್ನು ನಾವು ಫಸ್ಟು ಕ್ಲಿಯರ್ ಆಗಿ ಸ್ಟೇಟ್ ಮಾಡಬೇಕು. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಡೆವಲಪಿಂಗ್ ನ್ಯೂ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ನೋಡಿ, ನೀವೇನಾದರೂ ನ್ಯೂ ಪ್ರಾಡಕ್ಟನ್ನು ಡೆವಲಪ್ ಮಾಡಬೇಕು ಅಂತಿದ್ರೆ ದಟ್ಸ್ ದ ಮೈನ್ ಪ್ರಾಬ್ಲಮ್. ಯಾಕಂದರೆ ಇವತ್ತು ನೋಡಿ, ನಾನೇನಾದರೂ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೂ, ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂದರೆ ಯಾವ್ದು ಮಾಡಬೇಕು? ತುಂಬಾ ಒಂದು ಮೇಯ್ನು ನನಗೆ ಬರ್ತಕ್ಕಂಥ ನಮ್ಮ ಮೈಂಡಲ್ಲಿ ಬರ್ತಕ್ಕಂಥ ಕ್ವಶನ್. ಯಾಕೆಂದರೆ ನಾನು ಮಾಡಿರೋ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇರಬೇಕು. ಡಿಮ್ಯಾಂಡ್ ಇಲ್ಲದೆ ಇರ್ತಕ್ಕಂಥ ಪ್ರಾಡಕ್ಟನ್ನು ನಾನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಏನು ಯೂಸ್ ಆಗೋದಿಲ್ಲ ಅದರಿಂದ. ಹಾಗಾಗಿ ಮೇಯ್ನಾಗಿ ನಾನು ಯಾವ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದೇ ಒಂದು ಮೈನ್ ಒಂದು ಪ್ರಾಬ್ಲಮ್ ಆಗುತ್ತೆ ನನಗೆ. ಅಥವಾ ಅದೆಲ್ಲ ಅಂದರೆ ನಮಗೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆದರೆ ನೋಡಿ, ರೀಸನ್ಸ್ ಫಾರ್ ರೆಡ್ಯೂಸಿಂಗ್ ಸೇಲ್ಸ್. ಇವಾಗ ಎಕ್ಸಿಸ್ಟಿಂಗ್ ಬಿಸ್ನೆಸ್ಸು ಆಲ್ರೆಡಿ ನನ್ನ ಬಿಸ್ನೆಸ್ ಇದೆ, ನಂದು ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಇದೆ ಅಂದರೆ ಕೆಲವು ಟೈಮು ಸೇಲ್ಸ್ ಕಡಿಮೆ ಆಗಿರುತ್ತೆ. ಏನು ರೀಸನ್ನು ನೋಡಿ, ಇದು ಒಂದು ಮೇಯ್ನ್ ಕ್ವಶನ್. ಹಾಗಾಗಿ ಏನು ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ಅಂದರೆ ಪ್ರಾಬ್ಲಮನ್ನು ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು. ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ಕಲೆಕ್ಟ್ ಯುವರ್ ಟೂಲ್ಸ್ ಅಂತ ಹೇಳ್ತೀವಿ. ಅಂದರೆ ದ ಗೋಲ್ ಆಫ್ ಬ್ರೈನ್ ಸ್ಟೋರ್ಮಿಂಗ್ ಇಸ್ ಟು ಗೆಟ್ ದ ಐಡಿಯಾಸ್ ಔಟ್ ಆಫ್ ಯುವರ್ ಬ್ರೈನ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್. ನೋಡಿ, ಬ್ರೈನ್ ಸ್ಟೋರ್ಮಿಂಗಲ್ಲಿ ಏನಪ್ಪ ಅಂದರೆ ಏನೆಲ್ಲ ಐಡಿಯಾಸ್ ಬರುತ್ತೆ ಆ ಎಲ್ಲ ಐಡಿಯಾಸನ್ನು ಕ್ವಿಕ್ಕಾಗಿ ನಾವು ಐಡಿಯಾಸ್ನೆಲ್ಲ ನಾವು ಲಿಸ್ಟ್ ಮಾಡ್ತಾ ಹೋಗ್ತೀವಿ. ಆದರೆ ಇಲ್ಲಿ ಲಿಸ್ಟ್ ಮಾಡೋದಕ್ಕೆ ಯಾವುದು ಟೂಲ್ಸ್ ಯಾವುದು ಅಂದರೆ ಇಲ್ಲಿ ಇಫ್ ಯು ಚೂಸ್ ಟು ಗೋ ದ ಪೆನ್ ಆ್ಯಂಡ್ ಪೇಪರ್ ರೂಟ್, ಚೆಕ್ ಔಟ್ ದೀಸ್ ರಿಸೋರ್ಸಸ್ ಆ್ಯಂಡ್ ಕ್ರಿಯೇಟಿಂಗ್ ಎ ಮೈಂಡ್ ಮ್ಯಾಪ್ ಆ್ಯಂಡ್ ಬ್ರೈನ್ ರೈಟಿಂಗ್. ಅಂದರೆ ಇಲ್ಲಿ ರಿಸೋರ್ಸಸ್ ಏನು? ಯಾಕೆಂದರೆ ಸುಮ್ಮನೆ ಐಡಿಯಾ ಹೇಳ್ತಾ ಹೋದ್ರೆ ಐಡಿಯಾ ಕೇಳ್ಬಿಟ್ಟು ಹಿಂಗೆ ಕಿವಿಲ್ ಕೇಳ್ಬಿಟ್ಟು ಆ ಕಿವಿಲ್ ಬಿಟ್ಟುಬಿಟ್ರೆ ಅದು ಯಾವುದೇ ಪರ್ಪಸ್ ಸರ್ವ್ ಮಾಡೋದಿಲ್ಲ. ಸೊ ಯಾವ್ಯಾವ ಟೂಲ್ಸ್ ಏನು,
ಇವತ್ತೇನಂದರೆ ಪೆನ್ ಆ್ಯಂಡ್ ಪೇಪರ್ ನೋಡಿ, ಕೆಲವು ಸತಿ ಏನು ಮಾಡ್ತೀವಿ, ಒಂದು ಪೇಪರಲ್ಲಿ ಎಲ್ಲ ಐಡಿಯಾಸನ್ನು ಲಿಸ್ಟ್ ಮಾಡ್ತಾ ಹೋಗ್ತೀವಿ. ಆದರೆ ಮಾಡರ್ನೈಸ್ ಟೆಕ್ನಿಕಲ್ಲಿ ಇವತ್ತು ಆನ್ಲೈನ್ ಟೂಲ್ಸನ್ನು ಕೆಲವು ನಾವನ್ನು ಯೂಸ್ ಮಾಡ್ಬೋದು. ಒಂದು ಕಂಪ್ಯೂಟ್ರಲ್ಲಿ ತೊಗೊಂಡು ಏನೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಅದನ್ನು ಇಮಿಡಿಯೇಟಾಗಿ ನಾವಲ್ಲೇ ಟೈಪ್ ಮಾಡ್ತಾ ಹೋಗ್ತೀವಿ. ಮತ್ತು ಇಲ್ಲಿ ಇದನ್ನು ಅಷ್ಟೇ ನೋಡಿ, ಮೈಂಡ್ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಮೈಂಡ್ ಮ್ಯಾಪಿಂಗಲ್ಲಿ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಐಡಿಯಾ, ಒಂದು ಮೇಯ್ನ್ ಐಡಿಯಾ ಇದೆ ಕಾನ್ಸೆಪ್ಟು, ಆ ಕಾನ್ಸೆಪ್ಟಿಗೆ ಸಬ್ ಐಡಿಯಾಸ್ ಏನೇನು ಬರುತ್ತೆ ಅದನ್ನು ಒಂದಕ್ಕೊಂದು ರಿಲೇಟೆಡ್ ಅಲ್ವಾ, ರಿಲೇಟ್ ಮಾಡ್ತಾ ಹೋಗ್ತೀವಿ. ಅದು ಹೇಳಿದ್ದನ್ನು ಹಂಗೆ ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋಗ್ತೀವಿ, ಮ್ಯಾಪ್ ಮಾಡ್ತಾ ಹೋಗ್ತೀವಿ. ಸೊ ಈ ಐಡಿಯಾ ಒಂದು ಹೇಳಿದ್ದಾರೆ, ಈ ಒಂದು ಐಡಿಯಾಕ್ಕೆ ಸಬ್ ಐಡಿಯಾಸ್ ಏನೇನು ಬರುತ್ತೆ, ಅಥವಾ ಬೇರೆ ಅವ್ರು ಏನೆಲ್ಲ ಐಡಿಯಾಸನ್ನು ಹೇಳ್ತಾ ಇದ್ದಾರೆ ಅದೆಲ್ಲ ಒಂದು ಮ್ಯಾಪ್ ಮಾಡ್ತಾ ಹೋಗ್ತೀವಿ ನಾವು ಅದನ್ನು. ಅಥವಾ ಗ್ರೂಪ್ ಆಫ್ ಪೀಪಲ್ ಇದ್ದಾಗ ಇಂಡಿವಿಜುವಲ್ಗೂ ಮಾಡ್ಬೋದು ಬ್ರೈನ್ ಸ್ಟೋರ್ಮಿಂಗ್ ಅನ್ನೋದನ್ನು. ಸೊ ಗ್ರೂಪ್ ಆಫ್ ಪೀಪಲ್ಗೂ ಮಾಡ್ಬೋದು. ಗ್ರೂಪ್ ಆಫ್ ಪೀಪಲ್ಗೆ ಅವಾಗ ನಾವು ಇಲ್ಲಿ ಬ್ರೈನ್ ರೈಟಿಂಗ್ ಅಂತೇಳಿ ತೊಗೊತೀವಿ ನಾವು ಅದನ್ನು. ಸೊ ಆ ರೀತಿಯಾಗಿ ಮೇಯ್ನ್ ನಮ್ಮ ಟೂಲ್ಸ್ ಯಾವುದು, ಆನ್ಲೈನ್ ಟೂಲ್ಸ್ಗೂ ಆದರೂ ಹೋಗ್ಬೋದು ನಾವು. ಇವತ್ತು ಆನ್ಲೈನಲ್ಲಿ ನೆಟ್ ಕನೆಕ್ಷನ್ ಇರೋದ್ರಿಂದ ನಾವು ಆನ್ಲೈನಲ್ಲಿ ಕೆಲವು ಟೂಲ್ಸನ್ನು ತೊಗೊಂಡು ಮಾಡ್ಬೋದು. ಅಥವಾ ಪೆನ್ ಆ್ಯಂಡ್ ಪೇಪರ್ ರೂಟಲ್ಲಾದರೂ ನಾವು ಐಡಿಯಾಸನ್ನು ಎಂಟ್ರಿ ಮಾಡ್ತಾ ಹೋಗ್ಬೋದು. ಹಾಗಾಗಿ ಫಸ್ಟು ಟೂಲ್ಸ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ದೆನ್ ಸ್ಟೆಪ್ ತ್ರೀ ಈಸ್ ಫೋಕಸ್ ಆನ್ ಐಡಿಯಾಸ್. ನೋಡಿ, ಸ್ಟೆಪ್ 3ನಲ್ಲಿ ಏನಪ್ಪ ಮಾಡ್ತೀವಿ ಅಂದರೆ, ಒನ್ಸ್ ಯು ಹ್ಯಾವ್ ಯುವರ್ ಟೂಲ್ಸ್ ಫಾರ್ ರೆಡಿ, ವಿ ಸ್ಟಾರ್ಟ್ ಟು ರೈಟ್ ಡೌನ್ ಐಡಿಯಾಸ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್. ದೆನ್ ನಮ್ಮ ಹತ್ರ ಟೂಲ್ಸ್ ಇದೆ, ರೆಡಿ ಇದೆ. ಈಗ ಪೆನ್ ಆ್ಯಂಡ್ ಪೇಪರು ಅಥವಾ ಒಂದು ಮೈಂಡ್ ಮ್ಯಾಪಿಂಗು ಯಾವುದೋ ಒಂದು ನಮ್ಮ ಹತ್ರ ಟೂಲ್ಸ್ ರೆಡಿ ಇದೆ. ನೆಕ್ಸ್ಟ್ ಏನು ಮಾಡ್ತೀವಿ, ಎಲ್ಲ ಐಡಿಯಾಸನ್ನು ನಾವು ಲಿಸ್ಟ್ ಔಟ್ ಮಾಡ್ತಾ ಹೋಗ್ತೀವಿ, ಡಿಫ್ರೆಂಟ್ ಐಡಿಯಾಸನ್ನು. ಅಂದರೆ ಈ ಸ್ಟೆಪ್ 3 ಏನಪ್ಪ ಅಂದರೆ, ಮೇಯ್ನಾಗಿ ನಾವು ಏನು ಫೋಕಸ್ ಮಾಡ್ತೀವಿ ಅಂದರೆ ಐಡಿಯಾಸ್ ಮೇಲೆ. ಅದು ಏನೆಲ್ಲ ಐಡಿಯಾಸ್ ಕೊಡಲಿ, ಅದು ಕೆಲವು ಟೈಮ್ ನಮಗೆ ಐಡಿಯಾಸ್ ಇಲ್ಲಿ ಅನಿಸ್ತಾ ಇರುತ್ತೆ, ಅದು ಯಾವ್ಟೆವರ್ ಇಟ್ ಮೇ ಬಿ, ಐಡಿಯಾಸ್ ಹೇಗಾದರೂ ಇರಲಿ, ನಾವು ಇಲ್ಲಿ ಏನೋ ಒಂದು ಕ್ವಾಂಟಿಟಿ ಆಫ್ ಐಡಿಯಾಸ್ ನಮಗೆ ಹೆಚ್ಚಿಗೆ ಬರಬೇಕು. ಕ್ವಾಲಿಟಿ ಮೇಲೆ ನಾವು ಇಲ್ಲಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಯಾಟೆವರ್ ಮೇ ಬಿ ದ ಐಡಿಯಾಸ್, ಏನೆಲ್ಲ ಐಡಿಯಾಸ್ ಹೇಳ್ತಾ ಇದ್ದಾರೆ ಎಲ್ಲ ಐಡಿಯಾಸನ್ನು ನಾವು ಒಂದು ಇದರಲ್ಲಿ ಲಿಸ್ಟ್ ಔಟ್ ಮಾಡ್ತಾ ಹೋಗ್ತೀವಿ, ಆ ಐಡಿಯಾಸ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀವಿ. ದೆನ್ ಸ್ಟೆಪ್ 4 ಈಸ್ ನ್ಯಾರೋ ಡೌನ್ ಯುವರ್ ಲಿಸ್ಟ್ ಅಂತೇಳಿ. ಆಫ್ಟರ್ ಯು ಹ್ಯಾವ್ ಮೇಡ್ ಯುವರ್ ಲಿಸ್ಟ್ ಆರ್ ಮೈಂಡ್ ಮ್ಯಾಪ್ ಆಫ್ ಐಡಿಯಾಸ್, ಏಮ್ ಟು ನ್ಯಾರೋ ಇಟ್ ಡೌನ್ ಟು ಯುವರ್ 4 to 5 ಬೆಸ್ಟ್ ಐಡಿಯಾಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲೇನಾಯಿತು ಅಂದರೆ, ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ, ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಿರಲ್ಲ, ನಂಬರ್ ಆಫ್ ಕ್ವಾಂಟಿಟೀಸ್ ಏನಿದೆ ಎಲ್ಲ ಐಡಿಯಾಸನ್ನು ಬರ್ಕೊಂಬಿಡ್ತೀವಿ. ಬಟ್ ಸ್ಟೆಪ್ 4ಅಲ್ಲಿ ಐಡಿಯಾಸನ್ನು ಮತ್ತೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ತಾ ಹೋಗ್ತೀವಿ, ಅಂದರೆ ರೆಡ್ಯೂಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಐಡಿಯಾ ಯಾವುದು, ಯಾಕೆಂದರೆ ಕೆಲವು ಅನ್ರಿಲೇಟೆಡ್ ಐಡಿಯಾಸ್ ಎಲ್ಲನೂ ಹೇಳಿರ್ತಾರೆ. ಆಗ ನಾವು ಅದನ್ನೆಲ್ಲ ತೆಗೆದುಬಿಟ್ಟು ಯಾವುದು ತುಂಬ ಇಂಪಾರ್ಟೆಂಟ್, ನಮಗೆ ಬೆಸ್ಟ್ ಐಡಿಯಾ ಅನಿಸುತ್ತೆ ಅದನ್ನೆಲ್ಲನೂ ನಾವು ಒಂದು ಮೇಯ್ನಾಗಿ ಲಿಸ್ಟ್ ಮಾಡ್ತೀನಿ. ಅಗೇನ್ ಲಿಸ್ಟ್ ಮಾಡಬೇಕಾದ್ರೆ ಏನಪ್ಪ ಮೇಯ್ನ್ ನಾವು ಕನ್ಸಿಡರ್ ಮಾಡಬೇಕು ಅಂದರೆ, ಆಸ್ಕ್ ಯುವರ್ ಸೆಲ್ಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಹೇಳ್ತೀವಿ. ಕೆಲವು ಕ್ವಶನ್ಸನ್ನು ಕೇಳಬೇಕಂತ, ಯಾವ್ಯಾವು, ಕ್ಯಾನ್ ದಿಸ್ ಐಡಿಯಾ ಬಿ ಇಂಪ್ಲಿಮೆಂಟೆಡ್ ವಿತ್ ಕರೆಂಟ್ ರಿಸೋರ್ಸಸ್. ಇವಾಗ ಏನು ಐಡಿಯಾ ಇದೆ ಆ ಐಡಿಯಾನ ಒಂದು ಕರೆಂಟ್ ರಿಸೋರ್ಸಸ್ಗೆ ನಾನು ಇಂಪ್ಲಿಮೆಂಟ್ ಮಾಡ್ಬೋದಾ. ಅಂದರೆ ಇವಾಗ ಏನೆಲ್ಲ ಐಡಿಯಾ ಕೊಟ್ಟಿದ್ದಾರೆ, ಇವಾಗ ನನ್ನ ಹತ್ರ ಇರೋ ರಿಸೋರ್ಸಸ್ ಸಾಕಾಗುತ್ತಾ, ಆ ಇರೋ ರಿಸೋರ್ಸಸ್ಗೆ ಆ ಐಡಿಯಾನ ನಾನು ಇಂಪ್ಲಿಮೆಂಟ್ ಮಾಡ್ಬೋದಾ, ಅಥವಾ ಅದಕ್ಕೇನಾದರೂ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಬೇಕಾ, ಅಥವಾ ಅಡಿಷ್ನಲ್ ಸ್ಟಾಫ್ ಏನಾದರೂ ಬೇಕಾ, ಅಥವಾ ಹೆಚ್ಚಿಗೆ ಟೈಮ್ ಇನ್ವಾಲ್ವ್ ಆಗುತ್ತಾ. ನೋಡಿ, ಇದನ್ನೆಲ್ಲವನ್ನು ನನ್ನ ಮೈಂಡಲ್ಲಿ ಇಟ್ಕೋಬೇಕು. ಅಂದರೆ ಈ ಒಂದು ಐಡಿಯಾ ಹೇಳಿದ್ದಾರೆ, ಆ ಐಡಿಯಾನ ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಹೆಚ್ಚಿಗೆ ಫೈನಾನ್ಸ್ ಬೇಕಾಗುತ್ತೆ ಕೆಲವು ಟೈಮು, ಅಥವಾ ಹೆಚ್ಚಿಗೆ ಸ್ಟಾಫ್ ಮೆಂಬರ್ಸು ಹೆಚ್ಚಿಗೆ ಜನ ಅಪಾಯಿಂಟ್ ಮಾಡ್ಕೋಬೇಕಾಗುತ್ತೆ, ಅಥವಾ ಹೆಚ್ಚಿಗೆ ಟೈಮ್ ಇನ್ವಾಲ್ವ್ ಆಗುತ್ತೆ. ಇದೆಲ್ಲವನ್ನು ನಾನು ಕನ್ಸಿಡರ್ ಮಾಡಿಬಿಟ್ಟು ಐಡಿಯಾನ ಶಾರ್ಟ್ ಲಿಸ್ಟ್ ಮಾಡಬೇಕು, ನ್ಯಾರೋ ಡೌನ್ ಅವರ್ ಐಡಿಯಾ ಅಂತೇಳಿ. ಆರ್ ಈಸ್ ನೌ ದ ರೈಟ್ ಟೈಮ್ ಫಾರ್ ದಿಸ್ ಐಡಿಯಾ. ಅಂದರೆ ಕೆಲವೆಲ್ಲ ಐಡಿಯಾ ಏನಿರುತ್ತೆ ಕೆಲವು ಟೈಮು ಸೂಟಬಲ್ ಆಗೋದಿಲ್ಲ. ಸೊ ಈ ಐಡಿಯಾ ರೈಟ್ ಟೈಮಾ. ನೋಡಿ, ಕೆಲವು ಪ್ರಾಡಕ್ಟ್ಸ್ಗೆ ಏನಿದೆ ಸೀಸನಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರುತ್ತೆ, ಆ ಸೀಸನಿಗೆ ಮಾತ್ರ ಅದು ಸೂಟಬಲ್ ಆಗುತ್ತೆ ಕೆಲವು ಪ್ರಾಡಕ್ಟ್ಸನ್ನು ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು. ಆಗಾಗ ಆ ರೀತಿಯಲ್ಲಿ ಇದ್ದಂಥ ಟೈಮಲ್ಲಿ ಈಗ ಕೊಟ್ಟಿರೋ ಐಡಿಯಾ ರೈಟ್ ಟೈಮಾ, ಈ ಒಂದು ಐಡಿಯಾನ ನಾನು ಈ ಟೈಮಲ್ಲಿ ಅಡ್ಯಾಪ್ಟ್ ಮಾಡ್ಕೋಬೋದಾ ಅಂತಕ್ಕಂಥ ಒಂದು ಒಂದು ಮೈಂಡ್, ಅಂದರೆ ಅವೆಲ್ಲವನ್ನು ಕನ್ಸಿಡರ್ ಮಾಡಿ ಆ ಒಂದು ಐಡಿಯಾಸನ್ನು ನಾನು ಶಾರ್ಟ್ ಲಿಸ್ಟ್ ಮಾಡಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್
ಪ್ರೆಸೆಂಟ್ ಯುವರ್ ಫೈಂಡಿಂಗ್ಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಸೊ ಇನ್ 5th ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರೆಸೆಂಟ್ ಯುವರ್ ಫೈಂಡಿಂಗ್ಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಅಂದರೆ ಈ ಸ್ಟೆಪ್ಪಲ್ಲಿ ನಮ್ಮ ಎಲ್ಲ ಒಂದು ಐಡಿಯಾಸ್ ಏನಿದೆ, ನಮ್ಮ ಫೈಂಡಿಂಗ್ಸ್ ಏನಿದೆ ಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಐಡಿಯಾಸ್ ಆರ್ ಕಂಪೇರ್ಡ್ ಬೈ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಆ್ಯಂಡ್ ಪ್ರೆಸೆಂಟ್ ದೆಮ್ ಟು ಅವರ್ ಟೀಮ್ ಮೆಂಬರ್ಸ್ ಫಾರ್ ಟೇಕಿಂಗ್ ಬೆಸ್ಟ್ ಡಿಸಿಷನ್. ಅಂದರೆ ಸರಿ, ಈ ಒಂದು ಸ್ಟೆಪ್ಪಲ್ಲಿ ಏನಪ್ಪ ಮಾಡ್ತೀವಿ ನಾವು ಅಂದರೆ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸನ್ನು ಅಡಾಪ್ಟ್ ಮಾಡ್ಕೊತೀವಿ. ಅಂದರೆ ಏನೆಲ್ಲ ಐಡಿಯಾಸ್ ಇದೆ, ಒಂದು ಲಿಸ್ಟ್ ಶಾರ್ಟ್ ಲಿಸ್ಟ್ ಮಾಡಿದ್ವಿ, 4-5 ಐಡಿಯಾಸ್ ಇದೆ. ಅದರಿಂದ ಏನು ನಮಗೆ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಎಷ್ಟು ಕಾಸ್ಟ್ ಇನ್ಕರ್ ಆಗ್ತದೆ, ಎಷ್ಟು ಬೆನಿಫಿಟ್ ನಮಗೆ ಸಿಗುತ್ತೆ ಅಂತೇಳಿ ಅದನ್ನು ಲಿಸ್ಟ್ ಔಟ್ ಮಾಡ್ತಾ ಹೋಗ್ತೀವಿ. ಅಂದರೆ ನೋಡಿ, ಸಪೋಸ್ ನೀವು ಯಾವುದೋ ಒಂದು ಅಕೌಂಟೆಂಟ್ ಪೋಸ್ಟಿಗೆ ನೀವು ಅಪ್ಲೈ ಮಾಡಿದ್ದೀರಾ. ತುಮಕೂರಲ್ಲೂ ಅಪ್ಲೈ ಮಾಡಿದ್ದೀರಾ, ಬ್ಯಾಂಗ್ಳೂರಲ್ಲೂ ಅಪ್ಲೈ ಮಾಡಿದ್ದೀರಾ, ಬೇರೆ ಸ್ಟೇಟಲ್ಲೂ ಅಪ್ಲೈ ಮಾಡಿದ್ದೀರಾ, ಅಥವಾ ಬೇರೆ ಕಂಟ್ರಿನಲ್ಲೂ ಅಪ್ಲೈ ಮಾಡಿದ್ದೀರಾ. ಅಂದರೆ ನಿಮ್ಗೆ ಎಲ್ಲ ಕಡೆಯೂ ಸಪೋಸ್ ಜಾಬ್ ಸಿಕ್ಬಿಡ್ತು ಅಂದರೆ ಅವಾಗ ಚೂಸ್ ಮಾಡಬೇಕು ನೀವು. ಸೊ ಚೂಸ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೀರಿ ನೋಡಿ, ನಿಮ್ಮ ತುಮಕೂರಲ್ಲಾದರೆ 15,000 ಸಂಬಳ ಕೊಡ್ತಾರೆ ಯಾವುದೋ ನಿಮ್ಮ ಒಂದು ಅಕೌಂಟೆಂಟ್ ಪೋಸ್ಟ್ಗೆ. ಅದೇ ನೀವು ಬ್ಯಾಂಗ್ಳೂರಲ್ಲಿ 25,000 ಸ್ಯಾಲ್ರಿ ಕೊಡ್ತಾರೆ. ಅದೇ ನೀವು ಬೇರೆ ಸ್ಟೇಟಲ್ಲಿ ಒಂದು ಚೆನ್ನೈಯಲ್ಲಿ ಏನಾದರೂ ಹೋದರೆ 40,000 ಸ್ಯಾಲ್ರಿ ಕೊಡ್ತಾರೆ. ಅದೇ ನೀವು ಔಟ್ ಆಫ್ ಕಂಟ್ರಿ ಹೋದರೆ 1 lakh ಸ್ಯಾಲ್ರಿ ಕೊಡ್ತಾರೆ. ಸೊ ಅಲ್ಲಿಗೆ 1 lakh ಸ್ಯಾಲ್ರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ರೆಡಿ ಬಿಡಪ್ಪ, ನಾವೇನು ಅಂದರೆ ನಾನು ಬೇರೆ ಕಂಟ್ರಿಗೆ ಹೋಗ್ಬೋಣ ಅಂತ ಹೇಳಿ ಡಿಸಿಷನ್ ತೊಗೋಬಹುದಾ? ಅಂದರೆ ಮೇ ಬಿ ಅಟ್ ಲೆಫ್ಟ್ ಟು ಯುವರ್ ಚಾಯ್ಸ್. ನೋಡಿ, ನಿಮ್ಮ ಚಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ನಾನು ಅಲ್ಲಿಗೆ ಹೋಗ್ಬೇಕಾಗಿನ ಮುಂಚೆ ನಾನು ಕೆಲವು ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಬೇಕು. ಏನೇನದು, ಇನ್ ಕೇಸ್ ಅಲ್ಲಿ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ನೋಡಿ. ಇದೇನಂತೂ ಇನ್ ಕೇಸು ನಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾನು ಇದ್ದೀನಿ ಅಂದರೆ, ನಮ್ಮ ಸ್ವಂತ ಮನೆಯಲ್ಲಿ ನಾನಿರೋ ಏರಿಯಾದಲ್ಲೇ ನನಗೆ ಕೆಲಸ ಸಿಕ್ಕಿದೆ ಅಂದರೆ, ಸ್ವಂತ ಮನೆ ನಮಗಿದೆ ಅಂತಂದರೆ ನಮ್ಗೆ ಬಾಡಿಗೆ ಕೊಡೋಷ್ಟು ಇರಲ್ಲ. ನನಗೆ ಇಲ್ಲಿ ಎಲ್ಲ ವೆದರ್ ಕಂಡೀಷನ್ನು ಮತ್ತು ಬೇರೆ ಫುಡ್ಡು ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಇಲ್ಲಿ 15,000 ಸಂಬಳ ಕೊಡ್ತಾರೆ. ಸೊ ನೀವು ಬ್ಯಾಂಗ್ಳೂರ್ಗೆ ಹೋಗ್ತೀವಿ ಅಂದರೆ ಅಲ್ಲಿಗೆ ನೋಡಿ, ಕೆನ್ ಕಂಪೇರ್ ದಿ ಅದರ್, ದಟ್ ಇಸ್ ಕಾಸ್ಟ್ ಆ್ಯಂಡ್ ಬೆನಿಫಿಟ್. ನೋಡಿ, ಇಲ್ಲಿಂದ ಅಲ್ಲಿಗೆ ಓಡಾಡಬೇಕು. ಅಲ್ಲಿಗೆ ಇನ್ ಕೇಸ್ ನಾವು ಇಲ್ಲಿಂದ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಅಂದರೆ ನಿಮಗೆ ಬಸ್ ಚಾರ್ಜಸ್ ಆಗುತ್ತೆ. ಅದೊಂದು 3,000 ಸಮಥಿಂಗ್ ಬಸ್ ಚಾರ್ಜಸ್ ಮೇ ಬಿ ಆಗ್ಬೋದು. ದೆನ್ ಇನ್ ಅಡಿಷನ್ ಟು ದಟ್ ವೆದರ್ ಕಂಡೀಷನ್, ನೋಡಿ ವೆದರ್ ಕಂಡೀಷನ್ಸನ್ನು ನೋಡ್ಕೋಬೇಕಾಗತ್ತೆ. ಮತ್ತು ನಮ್ಮ ಹೆಲ್ತ್ ಕಂಡೀಷನನ್ನು ನೋಡ್ಕೋಬೇಕಾಗತ್ತೆ. ಕೆಲವು ಟೈಮ್ ನೋಡಿ ಬೇರೆ ಕಡೆ ಹೋಯ್ತು ಅಂದರೆ ಸಾಮಾನ್ಯವಾಗಿ ಬ್ಯಾಂಗ್ಳೂರು ಸಮ್ ಎಕ್ಸ್ಟೆಂಟ್ ಪಲ್ಯೂಷನ್ ಅಲ್ವಾ, ಪಲ್ಯೂಷನ್ ಜಾಸ್ತಿ ಬೆಂಗಳೂರಲ್ಲಿ. ಆ ಪಲ್ಯೂಷನ್ ಇರ್ತಕ್ಕಂಥ ಒಂದು ಇದರಲ್ಲಿ ನಾನು ಕೆಲವು ಹೋದರೆ ನನ್ನ ಹೆಲ್ತ್ ಅಡ್ಜಸ್ಟ್ ಆಗುತ್ತಾ ಅಂತ ನೋಡ್ಕೋಬೇಕಾಗತ್ತೆ. ಮತ್ತು ಅಲ್ಲಿಗೆ ಕಂಪೇರ್ ಮಾಡಿದಾಗ ಅಗೈನ್ ಅಲ್ಲೇ ಇನ್ ಕೇಸ್ ನಾನೇನಾದರೂ ಮನೆ ಮಾಡ್ತೀನಿ ಅಂತಂದರೆ ನೋಡಿ ಬಾಡಿಗೆ ಕೊಡಬೇಕು. ಸೊ ಬಾಡಿಗೆ ಕೊಡಬೇಕಾಗತ್ತೆ, ಮತ್ತು ಬೇರೆ ಎಕ್ಸ್ಪೆಂಡಿಚರ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದೇ ನಾನು ಔಟ್ ಆಫ್ ಸ್ಟೇಟ್ ಹೋದಾಗಲೂ ಅಲ್ಲೂ ಅಷ್ಟೇ ಮೇನ್ ಕ್ರೈಟೀರಿಯಾ ಅಲ್ವ, ಮೇನ್ ಕ್ರೈಟೀರಿಯಾಸ್ ಏನು ಈ ಫುಡ್ಡು, ಶೆಲ್ಟರ್ ನಾವೇನು ಹೇಳ್ತೀವಿ. ಸೊ ನಾನು ಇರೋ ಜಾಗದಲ್ಲೇ ಕೆಲಸ ಸಿಕ್ಕಿದೆ ಅಂದರೆ ನಾವು ಬಾಡಿಗೆ ಕೊಡೋಷ್ಟೇ ಬರೋಲ್ಲ. ಮೇಯ್ನ್ ರೆಂಟ್ ನೋಡಿ, ರೆಂಟ್ ಇವತ್ತು ಜಾಸ್ತಿ. ನಾವೇನು ಅರ್ನಿಂಗ್ಸ್ ಮಾಡ್ತೀವಿ ಅದರಲ್ಲೊಂದು 40% ಕೆಲವು ಸತಿ ರೆಂಟ್ಗೆ ಹೊಟ್ಟೋಗುತ್ತೆ. ನಿಮ್ಗೆ ಅಲ್ಲಿ ಚೆನ್ನೈಯಲ್ಲಿ 35,000 ಸಂಬಳ ಕೊಡ್ತಾರೆ ಅಂದರೆ ನೀವಲ್ಲೊಂದು 15,000-20,000 ಬಾಡಿಗೆನೇ ಕೊಡಬೇಕು ಅಂತಂದರೆ ಏನು ಪ್ರಯೋಜನ? ಅದೇ ನನ್ನ ಸ್ವಂತ ಊರಲ್ಲಿ ನಾನು ಏನು ಬಾಡಿಗೆ ಕೊಡೋಷ್ಟೇ ಇಲ್ಲ, ನನ್ನ ಸ್ವಂತ ಮನೆ. ಇಷ್ಟು ಸಂಬಳ ಕೊಟ್ಟರೆ ಬಿಡಿ ಸಾಕು ನನಗೆ. ಅಂದರೆ ವಾಟ್ ಎವರ್ ಇಟ್ ಮೇ ಬಿ, ಇಟ್ ಲೆಫ್ಟ್ ಟು ಯುವರ್ ಚಾಯ್ಸ್ ಅಲ್ವಾ. ನೀವು ಏನಾದರೂ ಡಿಸಿಷನ್ ತೊಗೋಬೋದು. ಆದರೆ ಅದನ್ನು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸಲ್ಲಿ ನಾವು ಕಂಪೇರ್ ಮಾಡ್ತೀವಿ. ಸೊ ಇನ್ ಕೇಸ್ ನಾವು ಔಟ್ ಆಫ್ ಕಂಟ್ರಿ ಹೋಗ್ತೀವಿ, ಅಲ್ಲಿ 1 ಲಕ್ಷ ಕೊಡ್ತಾರೆ ಅಂದ್ರೂ 1 lakh ಇಸ್ ದಿ ಇವನ್ ದಟ್ ಇಸ್ ಮೇ ಬಿ ಸ್ಯಾಲ್ರಿ ಇಸ್ ಮೋರ್ ಅಲ್ವಾ, ಸ್ಯಾಲ್ರಿ ಜಾಸ್ತಿನೇ. ಆದರೆ ಗೈನ್ ನಾನು ಅಲ್ಲಿ ರೆಂಟ್ ಎಷ್ಟಾಗುತ್ತೆ, ಗೈನ್ ಫುಡ್ ನೋಡಿ, ಅಲ್ಲಿ ಇಂಡಿಯನ್ ಫುಡ್ ಸಿಗೋದಿಲ್ಲ, ಸ್ವಲ್ಪ ಫುಡ್ ಚೇಂಜ್ ಆಗುತ್ತೆ. ನಮ್ಮ ಇಂಡಿಯನ್ ಫುಡ್ ಬೇಕು ಅಂದರೆ ಇನ್ನೂ ಹೆಚ್ಚಿಗೆನೇ ಸ್ಪೆಂಡ್ ಮಾಡಬೇಕಾಗತ್ತೆ ನಾನು. ಎಗೈನ್ ವೆದರ್ ಕಂಡೀಷನ್ ನನಗೆ ಅಡ್ಜಸ್ಟ್ ಆಗುತ್ತಾ, ಲ್ಯಾಂಗ್ವೇಜ್ ನಾನು ಸೂಟಬಲ್ ಅನಿಸುತ್ತಾ, ಅವೆಲ್ಲವನ್ನೂ ನಾನು ಕನ್ಸಿಡರ್ ಮಾಡಿ ಡಿಸಿಷನ್ಸನ್ನು ತೊಗೋಬೇಕಾಗತ್ತೆ. ಹಾಗಾಗಿ ಇಲ್ಲೇನು ಮಾಡ್ತಾರೆ, ನೀವು ಯಾವುದೇ ಒಂದು ಡಿಸಿಷನ್ಸನ್ನು ತೊಗೊಳೋಕ್ಕಿಂತ ಮುಂಚೆ ಒಂದು ಟೀಮ್ ಮೆಂಬರ್ಸ್ ಮುಂದೆ ಇಡ್ತಾರೆ. ನೋಡಪ್ಪ, ಈ ರೀತಿಯಾಗಿ ಇಷ್ಟು ನಮ್ಮ ಮುಂದೆ ಚಾಯ್ಸಸ್ ಇದೆ, ಅದಕ್ಕೆಲ್ಲ ಇಷ್ಟು ಕಾಸ್ಟ್ ಆಗುತ್ತೆ ಅಥವಾ ಅದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನೀವೆಲ್ಲ ಚರ್ಚೆ ಮಾಡಿಬಿಟ್ಟು ಒಂದು ಬೆಸ್ಟ್ ಡಿಸಿಷನ್ಸನ್ನು ತೊಗೊಳ್ಳಿ ಅಂತೇಳಿ. ಸೊ ಆವಾಗ ನಾವೇನು ಮಾಡ್ತೀವಿ ಅಂದರೆ ಯೂಶುವಲ್ ಆಗಿ ಒಂದು ಪಾಯಿಂಟ್ಸನ್ನು ನಾವು
ಅಸೈನ್ ಮಾಡ್ಬೋದು ಅಲ್ವಾ. ಗಿವ್ ಈಚ್ ಐಡಿಯಾ ಎ ಸ್ಕೋರ್ ಆಫ್ 0 to 5 points ಡಿಪೆಂಡಿಂಗ್ ಆನ್ ಹೌ ವೆಲ್ ಇಟ್ ಮೀಟ್ಸ್ ಈಚ್ ಕ್ರೈಟೀರಿಯನ್. ಅಂದರೆ ನಮ್ಮ ಒಂದು ಕ್ರೈಟೀರಿಯಾ ಏನಿದೆ, ಇವಾಗ ಯಾವುದೋ ಒಂದು ಪ್ರಾಡಕ್ಟನ್ನು ನಾನು ಇಂಟ್ರಡ್ಯೂಸ್ ಮಾಡ್ತೀನಿ ಅಂದರೆ ಎಷ್ಟು ಕಾಸ್ಟ್ ಖರ್ಚಾಗ್ಬೋದು, ಎಕ್ಸ್ಪೆಕ್ಟೆಡ್ ಸೇಲ್ಸ್ ಎಷ್ಟಾಗ್ಬೋದು ಅನ್ನೋದನ್ನೆಲ್ಲವನ್ನು ನಾನು ಲಿಸ್ಟ್ ಔಟ್ ಮಾಡ್ತಾ ಹೋಯ್ತು ಅಂದರೆ ಅದಕ್ಕೆ ಒಂದು ಸ್ಕೋರನ್ನು ಕೊಡ್ತಾ ಹೋಗ್ಬೋದು ಅಲ್ವಾ. 0 to 5 ಏನೋ ನಮ್ಗೆ ಬೆನಿಫಿಟ್ ಇಲ್ಲ ಅಂದಾಗ 0 ಕೊಡ್ಬೋದು, ಏನೋ ಬೆನಿಫಿಟ್ ಆಗ್ಬೋದೇನೋ ಅಂದಾಗ 1 ಕೊಡ್ಬೋದು, ಮೇ ಬಿ ಇನ್ನೊಂದು ಸ್ವಲ್ಪ ಬೆನಿಫಿಟ್ ಅನಿಸುತ್ತೆ ಅಂತಿದೆ ಅಂದರೆ 2 ಕೊಡ್ಬೋದು, ಇನ್ನು ಆವರೇಜಲ್ಲಿ ತೊಗೊಂಡಾಗ 3 ಕೊಡ್ಬೋದು, ಏನೋ ಪರವಾಗಿಲ್ಲ ಅಂದಾಗ 4 ಕೊಡ್ಬೋದು, ಇಲ್ಲ ಹೈಯೆಸ್ಟ್ ಇದೆ ತುಂಬಾ ಬೆನಿಫಿಟ್ ಇದೆ ಇದರಿಂದ ಅಂದರೆ 5 ಸ್ಕೋರಿಂಗ್ ಕೊಡ್ಬೋದು ನೀವು. ಅಂದರೆ ವಾಟ್ ಎವರ್ ಇಟ್ ಮೇ ಬಿ, ನಾನು 0 to 5 ಪಾಯಿಂಟ್ಸ್ ಅಂತ ಹೇಳ್ತೇನೆ, ಇಟ್ ಮೇ ಬಿ 0 to 10 ಪಾಯಿಂಟ್ಸ್ ಇರ್ಬೋದು. ಅಷ್ಟರೊಳಗೆ ನೀವು ಪಾಯಿಂಟ್ಸನ್ನು ಅಸೈನ್ ಮಾಡ್ತಾ ಹೋಗ್ಬೋದು. ಅಂದರೆ ಒನ್ಸ್ ಆಲ್ ಆಫ್ ದ ಐಡಿಯಾಸ್ ಹ್ಯಾವ್ ಬೀನ್ ಸ್ಕೋರ್ಡ್ ಫಾರ್ ಈಚ್ ಕ್ರೈಟೀರಿಯನ್, ಆ್ಯಡ್ ಅಪ್ ದ ಸ್ಕೋರ್ಸ್, ದ ಐಡಿಯಾ ವಿತ್ ದ ಹೈಯೆಸ್ಟ್ ಸ್ಕೋರ್ ವಿಲ್ ಬಿ ಸಾಲ್ವ್ ಯುವರ್ ಪ್ರಾಬ್ಲಮ್. ಅಂದರೆ ಯೂಶುವಲಾಗಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಡಿಫ್ರೆಂಟ್ ಬೇಸಿಸ್ ಮೇಲೆ ಅದೆಲ್ಲವನ್ನು ಕನ್ಸಿಡರ್ ಮಾಡಿ, ಬೇರೆ ಬೇರೆ ಬೇಸಿಸನ್ನು ಕನ್ಸಿಡರ್ ಮಾಡಿ ಪಾಯಿಂಟ್ಸನ್ನ ನಾನು ಕೊಡ್ತಾ ಹೋಗ್ತೀನಿ. ಆಗ ಎಲ್ಲ ಪಾಯಿಂಟ್ಸನ್ನು ನಾನು ಆ್ಯಡ್ ಮಾಡಿದಾಗ ಹೈಯೆಸ್ಟ್ ಸ್ಕೋರ್ ಯಾವುದಕ್ಕಿರುತ್ತೆ ಆ ಒಂದು ಅದಕ್ಕೆ ಇರುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ಸಪೋಸ್ ನೋಡಿ ಇವಾಗ ನಮ್ಮ ಮುಂದೆ ಒಂದು 5 ಐಡಿಯಾಸ್ ಇದೆ ಅಂದ್ಕೊಂಡ್ರೆ ಅದು ಮೋಸ್ಟ್ ಶಾರ್ಟ್ ಲಿಸ್ಟೆಡ್ ಐಡಿಯಾ, ಒಂದು 5 ಐಡಿಯಾಸ್ ಇದೆ. ಈಗ ಅದರಲ್ಲಿ ಫೈನಲ್ ಆಗಿ ನೀವು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅವಾಗ ಏನು ಮಾಡೋದು, ಮಾರ್ಕ್ಸ್ ಕೊಡ್ತಾ ಹೋಗೋದು. ಒಂದು 5 ಜನ ಇದ್ದಾರೆ ಅಂದರೆ ಅವರು 0 to 5 ಮಾರ್ಕ್ಸನ್ನ ಕೊಡ್ತಾ ಹೋಗ್ತಾರೆ. ಸೊ ಎಗೈನ್ ನಾನು ಏನು ಮಾಡ್ತೀನಿ, ಅಷ್ಟು ಜನದನ್ನು ಸ್ಕೋರನ್ನು ಟೋಟಲ್ ಮಾಡ್ತೀನಿ. ಸೊ ಅಷ್ಟು ಜನ ಸ್ಕೋರನ್ನು ಟೋಟಲ್ ಮಾಡಿಬಿಟ್ಟು ಹೈಯೆಸ್ಟ್ ಯಾವುದು ನನಗೆ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಅಂಥ ಒಂದು ಸಲ್ಯೂಷನನ್ನು ಫೈನಲ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ಅದನ್ನು ಇಲ್ಲಿ ಹೇಳ್ತೀವಿ, ದಟ್ ಈಸ್ ದ ಪ್ರೆಸೆಂಟ್ ಯುವರ್ ಫೈಂಡಿಂಗ್ಸ್ ಆ್ಯಂಡ್ ಆಲ್ಸೋ ಡಿಸಿಷನ್ ಮೇಕಿಂಗ್. ಫೈನಲಿ ಯು ಕ್ಯಾನ್ ಟೇಕ್ ದಿ ಡಿಸಿಷನ್ಸ್. ಯಾವುದು ನನಗೆ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ಒಂದು ಐಡಿಯಾ ಇದೆ ಅದನ್ನು ನಾನಿಲ್ಲಿ ಅದು ನನಗೆ ಸೂಟಬಲ್ ಅಂತ ಹೇಳ್ಬಿಟ್ಟು ಅದನ್ನು ನಾನು ಆ ಒಂದು ಐಡಿಯಾನ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಅದನ್ನು ನಾನು ಡಿಸಿಷನನ್ನು ತೊಗೊತೀನಿ. ದ ಡಿಸಿಷನ್ ಮೇಕಿಂಗ್ ಏನಿದೆ, ಇಟ್ ಮೇ ಬಿ ದ ಡಿಫಿಕಲ್ಟ್ ಅಂತ ಹೇಳ್ಬೋದು. ಅದನ್ನು ನಿಮಗೆ ಹೇಳಿದೆ ನೋಡಿ, ಡಿಸಿಷನನ್ನು ತೊಗೋಬೇಕಾದಾಗ ನೀವು ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಹೇಳಿದೆ, ನಿಮಗೆ ಜಾಬು ಸೇಮ್ ಅಕೌಂಟೆಂಟ್ ಜಾಬೇ, ನೀವಿರೋ ಕಡೆ 15,000, ನೀವು ಬೇರೆ ಕಡೆ ಹೋದರೆ 25,000, ಮೇ ಬಿ 35,000, 1 lakh ನಿಮ್ಗೆ ಸ್ಯಾಲ್ರಿ ಕೊಡ್ಬೋದು. ಬಟ್ ವಿ ಕ್ಯಾನ್ ಕನ್ಸಿಡರ್ ದ ಅದರ್ ಥಿಂಗ್ಸ್. ಅಲ್ಲೆಲ್ಲ ಬೇರೆ ಬೇರೆ ಕಡೆ ಹೋದಾಗ ನಮಗೆ ವೆದರ್ ಕಂಡೀಷನ್ ಅಡ್ಜಸ್ಟ್ ಆಗುತ್ತಾ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಏನು ಖರ್ಚಾಗುತ್ತೆ, ಅಥವಾ ಬೇರೆ ಬೇರೆ ಎಕ್ಸ್ಪೆಂಡಿಚರ್ಸ್ ಏನೆಲ್ಲ ಬರುತ್ತೆ ನನಗೆ, ಅದೆಲ್ಲವನ್ನು ನಾನು ಕನ್ಸಿಡರ್ ಮಾಡಿ ನಾನು ಡಿಸಿಷನನ್ನು ತಗೋಬೇಕಾಗಿ ಬರುತ್ತೆ. ಹಾಗೆ ಇಲ್ಲೂ ಅಷ್ಟೇ, ಅಂದರೆ ಇಂಡಿವಿಜುವಲ್ ಆಗಿ ಹೇಳಿದೆ, ಯಾವುದೇ ಒಂದು ಜಾಬನ್ನು ನಾವು ಮಾಡಬೇಕಾದ್ರೂ ಇಷ್ಟೆಲ್ಲ ಒಂದು ಕ್ರೈಟೀರಿಯಾನ, ಇಷ್ಟೆಲ್ಲ ಒಂದು ಕೆಲವು ಅಂಶಗಳನ್ನು ನಾನು ಕನ್ಸಿಡರ್ ಮಾಡಿ ಮೇಯ್ನಾಗಿ ಡಿಸಿಷನನ್ನು ತೊಗೋಬೇಕು. ಸೊ ಹಾಗೆ ಇದರನ್ನು ಒಂದು ಕಂಪನಿಯಲ್ಲಿ ಎಷ್ಟೊಂದು ಐಡಿಯಾಸ್ ಇದೆ, ಐಡಿಯಾಸಲ್ಲಿ ಮತ್ತೆ ಶಾರ್ಟ್ ಲಿಸ್ಟ್ ಮಾಡಿ ಯಾವುದರಿಂದ ನಮಗೆ ಜಾಸ್ತಿ ಬೆನಿಫಿಟ್ ಯಾವುದರಿಂದ ಸಿಗುತ್ತೆ, ಯಾವ ಐಡಿಯಾನ ನಾನು ತೊಗೊಂಡಾಗ ತುಂಬ ಬೆನಿಫಿಟ್ ಅನಿಸುತ್ತೆ ಅಂತ ಐಡಿಯಾನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ದಟ್ you are all understood this topic. If you have any doubt, ಕಾಮೆಂಟ್ ಮಾಡಿ. ಏನಾದರೂ ಕಾಮೆಂಟ್ ಮಾಡಿ ನನಗೆ ಕೇಳ್ಬೋದು. ನಿಮಗೆ ಏನಾದರೂ ಡೌಟ್ ಅನಿಸಿದ್ರೆ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಕೇಳಿ. ನನ್ನ ತಕ್ಕ ಮಟ್ಟಿಗೆ ಒಂದು ಇನ್ಫಾರ್ಮೇಷನ್ಸನ್ನು ನಾನು ಪ್ರೊವೈಡ್ ಮಾಡಿದ್ದೀನಿ. ನಿಮಗೆ ಇದು ರೀಚ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಆಲ್.